ನಮಸ್ಕಾರ. ಗರ್ಭಾವಸ್ಥೆಯ ಆರೋಗ್ಯ ಅಂದಾಗ ಎಲ್ಲರೂ ತುಂಬಾ ಕಾಳಜಿ ವಹಿಸ್ತಾರೆ. ಆದರೆ ನಾವು ಹೆಚ್ಚಾಗಿ ಗಮನಿಸ್ತಾ ತುಂಬಾನೇ ಮುಖ್ಯವಾದ ಒಂದು ವಿಷಯ ಇದೆ. ಅದುವೇ ಗರ್ಭಕಂಠದ ಉದ್ದ. ಇದನ್ನ ಗರ್ಭಾವಸ್ಥೆಯ ಗೇಟ್ ಕೀಪರ್ ಅಂತನೂ ಕರೀತಾರೆ. ಅಂದ್ರೆ ಒಬ್ಬ ಕಾವಲುಗಾರನ ಹಾಗೆ. ಈ ಕಾವಲುಗಾರ ಮಗುವಿನ ಸುರಕ್ಷತೆಯನ್ನ ಹೇಗೆ ನೋಡ್ಕೊಳ್ತಾನೆ? ಬನ್ನಿ ಇವತ್ತು ಇದರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಗರ್ಭಕಂಠವನ್ನು ಗರ್ಭಾವಸ್ಥೆಯ ಮೂಕನಾಯಕ ಅಂತ ಯಾಕೆ ಕರೀತಾರೆ ಅಂದ್ರೆ, ಅದು ಕೇವಲ ಒಂದು ದಾರಿಯಲ್ಲ. ಅದು ಮಗುವನ್ನು ಹೊರಗಿನ ಪ್ರಪಂಚದಿಂದ ರಕ್ಷಿಸೋಕೆ ಪೂರ್ತಿ 9 ತಿಂಗಳು ಗಟ್ಟಿಯಾಗಿ ಮುಚ್ಕೊಂಡಿರ್ಬೇಕಾದ ಒಂದು ಅದ್ಭುತವಾದ ಸ್ನಾಯು ರಚನೆ. ನಿಜವಾಗ್ಲೂ ಇದು ಮಗುವಿನ ಸುರಕ್ಷತೆಯ ಮೊದಲ ಕಾವಲುಗಾರ. ಹಿಂದೆಲ್ಲ ಗರ್ಭಾವಸ್ಥೆಯಲ್ಲಿ ಎಲ್ಲವೂ ಚೆನ್ನಾಗಿ ಆಗ್ಲಿ ಅಂತ ಹಾರೈಸೋದು ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ. ಆದ್ರೆ ಈಗ ಹಾಗಲ್ಲ. ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಈಗ ಗರ್ಭಕಂಠದ ಉದ್ದವನ್ನು ಅಳೆಯೋದ್ರಿಂದ ಮುಂದೆ ಬರಬಹುದಾದ ಸಮಸ್ಯೆಗಳನ್ನ ಮೊದಲೇ ಗುರುತಿಸಿ ಅದನ್ನ ತಡೆಯಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಹೋಪ್ ಮಾಡೋದ್ರಿಂದ ಪ್ರೆಡಿಕ್ಟ್ ಮತ್ತು ಪ್ರಿವೆಂಟ್ ಮಾಡೋ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಅನ್ಬೋದು. ಹಾಗಾದ್ರೆ ಈ ಗರ್ಭಕಂಠದ ಮೇಲೆ ಒತ್ತಡ ಹೇಗ್ ಬೀಳುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಒಂದು ಬಲೂನ್ ಇದೆಯಲ್ವಾ, ಅದರ ಕುತ್ತಿಗೆ ಭಾಗ ಹೇಗಿರುತ್ತೆ? ಗರ್ಭ ಬೆಳೆದಂತೆ ಗರ್ಭಕಂಠ ಅನ್ನೋ ಈ ಕುತ್ತಿಗೆಯ ಮೇಲೆ ನಿಧಾನವಾಗಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒತ್ತಡಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇದು ಗ್ರಾವಿಟಿ, ಅಂದ್ರೆ ಮಗು ಬೆಳೆದಂತೆ ಅದರ ತೂಕ ಮತ್ತು ಸುತ್ತಲಿರುವ ಆಮ್ನಿಯೋಟಿಕ್ ದ್ರವದ ತೂಕ. ಎರಡನೇದು ಪ್ರೆಷರ್, ಗರ್ಭಾಶಯ ಹಿಗ್ಗುತ್ತಾ ಹೋದಂತೆ ಉಂಟಾಗುವ ಒತ್ತಡ. ಮತ್ತು ಮೂರನೇದು ಬಯಾಲಜಿ, ಅಂದ್ರೆ ಕೆಲವು ಹಾರ್ಮೋನ್ಗಳು ಗರ್ಭಕಂಠವನ್ನ ಸಮಯಕ್ಕಿಂತ ಮುಂಚೆ ಮೃದುವಾಗುವಂತೆ ಮಾಡಬಹುದು. ಇಲ್ಲಿ ತಿಳ್ಕೋಬೇಕಾದ ಒಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಈ ಗರ್ಭಕಂಠ ಚಿಕ್ಕದಾಗ್ತಾ ಹೋಗೋ ಪ್ರಕ್ರಿಯೆ ಇದೆಯಲ್ಲ, ಇದು ಸಾಮಾನ್ಯವಾಗಿ ಯಾವುದೇ ನೋವಿಲ್ದೆ, ಯಾವುದೇ ಲಕ್ಷಣಗಳಿಲ್ದೆ, ಸದ್ದಿಲ್ದ ಹಾಗೆ ನಡೆದೋಗತ್ತೆ. ಈ ಬದಲಾವಣೆಯೆಲ್ಲ ಅನುಭವಿಸಕ್ಕೆ ಆಗೋದಿಲ್ಲ. ಅದಕ್ಕೇನೆ ಮೊದಲೇ ಸ್ಕ್ಯಾನಿಂಗ್ ಮಾಡಿ ನೋಡೋದು ತುಂಬಾನೇ ಮುಖ್ಯ. ಯೋಚನೆ ಮಾಡಿ, ಗರ್ಭಕಂಠ ಸುಮಾರು 5ರಿಂದ 10 ಮಿಲಿಮೀಟರ್ನಷ್ಟು ಚಿಕ್ಕದಾದ್ರೂ ಕೂಡ ಹೊರಗಡೆ ಯಾವುದೇ ದೈಹಿಕ ಲಕ್ಷಣಗಳು ಕಾಣಿಸೋದೇ ಇಲ್ಲ. ಈ ಸಣ್ಣ ಅಳತೆನೆ ನಮ್ಗೆ ಹೇಳ್ತೆ ಈ ಸಮಸ್ಯೆಯನ್ನ ಮೊದಲೇ ಪತ್ತೆ ಹಚ್ಚೋದು ಎಷ್ಟು ಅವಶ್ಯಕ ಅಂತ. ಹಾಗಾದ್ರೆ ಈ ಬದಲಾವಣೆಯನ್ನ ಅಷ್ಟು ನಿಖರವಾಗಿ ಅಳೆಯೋದು ಹೇಗೆ? ಅದಕ್ಕಾಗಿ ಇರುವ ಅತ್ಯುತ್ತಮ ಪರೀಕ್ಷೆ ಟ್ರಾನ್ಸ್ ವಜೈನಲ್ ಸ್ಕ್ಯಾನ್, ಅಥವಾ ಚಿಕ್ಕದಾಗಿ TVS ಅಂತಾರೆ. ಗರ್ಭಾವಸ್ಥೆಯ 18ರಿಂದ 24 ವಾರಗಳ ನಡುವೆ ಗರ್ಭಕಂಠದ ಉದ್ದವನ್ನು ಅಳೆಯಲು ಇದೊಂದು ಗೋಲ್ಡ್ ಸ್ಟ್ಯಾಂಡರ್ಡ್ ವಿಧಾನ. ಸರಿ, ಈಗ ಹೊಟ್ಟೆ ಮೇಲೆ ಮಾಡೋ ಸ್ಕ್ಯಾನು ಮತ್ತು TVS ಸ್ಕ್ಯಾನ್ ಇವೆರಡಕ್ಕೂ ಏನು ವ್ಯತ್ಯಾಸ ಅಂತ ನೋಡೋಣ. ಹೊಟ್ಟೆ ಮೇಲೆ ಮಾಡೋ ಸ್ಕ್ಯಾನಲ್ಲಿ ಅಳತೆಗಳು 5ರಿಂದ 10 ಮಿಲಿಮೀಟರಷ್ಟು ಹೆಚ್ಚು ಕಡಿಮೆ ಆಗ್ಬೋದು. ಏಕೆಂದ್ರೆ ಕೆಲವೊಮ್ಮೆ ಬ್ಲಾಡರ್ ತುಂಬಿದ್ರೆ ಅಥವಾ ಮಗುವಿನ ತಲೆ ಅಡ್ಡ ಬಂದ್ರೆ ಸರಿಯಾದ ಅಳತೆ ಸಿಗೋದು ಕಷ್ಟ. ಆದರೆ ಈ TVS ಇದೆಯಲ್ಲ, ಇದರ ಹೈ ಫ್ರೀಕ್ವೆನ್ಸಿ ಪ್ರೋಬ್ ಗರ್ಭಕಂಠದ ಏಕ್ದಮ್ ನಿಖರವಾದ ಒಂದು ಮ್ಯಾಕ್ರೋ ನೋಟ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಮಗುವಿಗೆ ಸ್ವಲ್ಪನೂ ತಾಗಲ್ಲ ಮತ್ತಿದು ತುಂಬಾನೇ ಸುರಕ್ಷಿತವಾದ ಪರೀಕ್ಷೆ. ಓಕೆ, ನಿಖರವಾದ ಅಳತೆ ಸಿಕ್ಕಾಯಿತು. ಈಗ ಮುಂದೇನು? ವೈದ್ಯಕೀಯ ಸಾಕ್ಷ್ಯಾಧಾರಗಳ ಮೇಲೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಇರುತ್ತೆ. ಅಂದ್ರೆ ಆ ಗೇಟ್ ಅಥವಾ ಕಾವಲುಗಾರನನ್ನು ಬಲಪಡಿಸಲು ನಮ್ಮತ್ರ ಪರಿಣಾಮಕಾರಿ ವಿಧಾನಗಳಿವೆ. ಈ ಟೇಬಲ್ ನೋಡಿ, ಇದರಲ್ಲಿ ಎಲ್ಲವನ್ನೂ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಗರ್ಭಕಂಠದ ಉದ್ದ 30 ಮಿಲಿಮೀಟರ್ಗಿಂತ ಜಾಸ್ತಿ ಇದ್ರೆ ಅದು ಗ್ರೀನ್ ಝೋನ್, ಅಂದ್ರೆ ಈ ಗೇಟ್ ಕೀಪರ್ ತುಂಬಾ ಸ್ಟ್ರಾಂಗ್ ಆಗಿದಾನೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. 25ರಿಂದ 29 ಮಿಲಿಮೀಟರ್ ಮಧ್ಯೆ ಇದ್ರೆ ಅದು ಯೆಲ್ಲೋ ಝೋನ್, ಅಂದ್ರೆ ಸ್ವಲ್ಪ ಎಚ್ಚರಿಕೆ ಬೇಕು. 1-2 ವಾರದ ನಂತರ ಮತ್ತೆ ಸ್ಕ್ಯಾನ್ ಮಾಡಬೇಕಾಗ್ಬೋದು. ಇನ್ನು ಅಳತೆ 25 ಮಿಲಿಮೀಟರ್ಗಿಂತ ಕಮ್ಮಿ ಇದ್ರೆ ಅದನ್ನ ರೆಡ್ ಝೋನ್ ಅಂತಾರೆ, ಅಂದ್ರೆ ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ಶುರು ಮಾಡಬೇಕು. ರೆಡ್ ಝೋನ್ನಲ್ಲಿದ್ರೆ ಸಾಮಾನ್ಯವಾಗಿ 2 ಮುಖ್ಯ ಚಿಕಿತ್ಸೆಗಳನ್ನು ಕೊಡ್ತಾರೆ. ಮೊದಲನೇದು ಪ್ರೊಜೆಸ್ಟಿರಾನ್ ಸಪೋರ್ಟ್. ಇದೊಂದು ಹಾರ್ಮೋನಲ್ ಸ್ಟೆಬಿಲೈಸರ್ ಇದ್ದ ಹಾಗೆ ಇದು ಗರ್ಭಾಶಯವನ್ನ ಶಾಂತವಾಗಿಡೋಕೆ ಮತ್ತು ಗರ್ಭಕಂಠವನ್ನ ದೃಢವಾಗಿಡೋಕೆ ಸಹಾಯ ಮಾಡುತ್ತೆ. ಎರಡನೇದು ಸರ್ವಿಕಲ್ ಸರ್ಕ್ಲಾಜ್, ಅಂದ್ರೆ ಗರ್ಭಕಂಠ ತುಂಗಾ ಚಿಕ್ಕದಾಗಿದ್ರೆ ಅದನ್ನ ಮುಚ್ಚಿಡ್ಲು ಮೆಕ್ಯಾನಿಕಲ್ ಆಗಿ ಹಾಕುವ ಒಂದು ಸಣ್ಣ ಸರ್ಜಿಕಲ್ ಹೊಲಿಗೆ ಇದು. ಮುಂದೆ ಹೋಗೋಣ ಬನ್ನಿ. ಈ ಚಿಕ್ಕ ಗರ್ಭಕಂಠದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಇವೆ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋಣ. ಇದರಿಂದ ಅನಾವಶ್ಯಕ ಆತಂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಒಂದು ಕಾಮನ್ ಆಗಿರೋ ತಪ್ಪು ಕಲ್ಪನೆ ಏನಂದ್ರೆ, ಗರ್ಭಕಂಠ ಚಿಕ್ಕದಿದ್ರೆ ಸಂಪೂರ್ಣ ಬೆಡ್ ರೆಸ್ಟ್ ಮಾಡಬೇಕು ಅಂತ. ಆದ್ರೆ ಸತ್ಯ ಬೇರೆನೇ ಇದೆ. ಸಂಪೂರ್ಣ ಬೆಡ್ ರೆಸ್ಟ್ ಮಾಡೋದ್ರಿಂದ ರಕ್ತ ಹೆಪ್ಪುಗೊಟ್ಟುವ ಅಪಾಯ ಜಾಸ್ತಿ ಆಗುತ್ತೆ. ಇದು ಅಪಾಯಕಾರಿ. ಅದಕ್ಕೆ ವೈದ್ಯರು ಸಾಮಾನ್ಯವಾಗಿ ಮಾರ್ಪಡಿಸಿದ ಚಟುವಟಿಕೆ, ಅಂದ್ರೆ ಹಗುರವಾದ ಕೆಲಸಗಳನ್ನು ಮಾತ್ರ ಮಾಡಲು ಸಲಹೆ ನೀಡ್ತಾರೆ. ಇನ್ನೊಂದು ತಪ್ಪು ತಿಳುವಳಿಕೆ ಅಂದ್ರೆ ಆಹಾರದ ಬಗ್ಗೆ.
ಪಪ್ಪಾಯಿ ತಿಂದಿದ್ದಕ್ಕೆ ಅಥವಾ ಬೇರೆ ಬಿಸಿ ಪದಾರ್ಥಗಳನ್ನು ತಿಂದಿದ್ದಕ್ಕೆ ಹೀಗಾಯಿತು ಅನ್ನೋದೆಲ್ಲ ಕೇವಲ ಕಟ್ಟುಕತೆ. ಇದು ದೇಹದ ರಚನೆಗೆ ಸಂಬಂಧಿಸಿದ ಸಮಸ್ಯೆ, ಆಹಾರಕ್ಕಲ್ಲ. ಬದಲಾಗಿ ಹೆಚ್ಚು ಪ್ರೋಟೀನ್ ಇರೋ ಆಹಾರ ತಿಂದ್ರೆ ಅದು ದೇಹದ ಅಂಗಾಂಶಗಳ ಆರೋಗ್ಯಕ್ಕೆ ಒಳ್ಳೆಯದು. TVS ಸ್ಕ್ಯಾನ್ ಬಗ್ಗೆ ಕೂಡ ಕೆಲವರಿಗೆ ಭಯ ಇರುತ್ತೆ. ಆ ಸ್ಕ್ಯಾನ್ ಮಗುವಿಗೆ ಚುಚ್ಚುತ್ತೆ ಅಥವಾ ಇನ್ಫೆಕ್ಷನ್ ಆಗುತ್ತೆ ಅಂತೆಲ್ಲ. ಇದೆಲ್ಲ ಸುಳ್ಳು. ಆ ಸ್ಕ್ಯಾನ್ನ ಸ್ಟರೈಲ್ ಪ್ರೋಬ್ ಗರ್ಭಾಶಯದ ಒಳಗೆ ಹೋಗೋದೇ ಇಲ್ಲ. ದುರ್ಬಲ ಆಗ್ತಿರೋ ಗರ್ಭಕಂಠವನ್ನ ಪತ್ತೆ ಹಚ್ಚದೇ ಇರೋದು ಇನ್ನೂ ದೊಡ್ಡ ರಿಸ್ಕ್. ಅದಕ್ಕಿಂತ ಈ ಸ್ಕ್ಯಾನ್ ಮಾಡಿಸೋದು 100 ಪಟ್ಟು ಸೇಫ್. ಹಾಗಾಗಿ ಇಲ್ಲಿ ಮುಖ್ಯವಾದದ್ದು ಭಯ ಅಲ್ಲ, ಜ್ಞಾನ. ಆರಂಭಿಕ ಎಚ್ಚರಿಕೆಗಳನ್ನು ಗುರುತಿಸೋದು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಆರೈಕೆ ಪಡೆದುಕೊಳ್ಳೋದು ಗರ್ಭಾವಸ್ಥೆಯ ಫಲಿತಾಂಶವನ್ನೇ ಬದಲಾಯಿಸಬಲ್ಲದು. ಕೆಲವು ಆರಂಭಿಕ ಎಚ್ಚರಿಕೆಯ ಲಕ್ಷಣಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಉದಾಹರಣೆಗೆ, ಯೋನಿಯಲ್ಲಿ ಒತ್ತಡ ಅಥವಾ ಭಾರವಾದದ ಹಾಗೆ ಅನಿಸೋದು, ಲೋಳೆಯಂತಹ ದಪ್ಪ ಸ್ರಾವ ಆಗೋದು, ನಿರಂತರವಾಗಿ ಬೆನ್ನು ನೋವು ಬರೋದು ಅಥವಾ ಇದ್ದಕ್ಕಿದ್ದಂತೆ ನೀರು ಸೋರಿಕೆಯಾದ ಹಾಗೆ ಅನಿಸಿದ್ರೆ. ಈ ತರಹದ ಯಾವುದೇ ಲಕ್ಷಣಗಳು ಕಂಡ್ರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತುಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಗರ್ಭಕಂಠಲ ಉದ್ದವನ್ನು ಬದಲಾಯಿಸೋಕೆ ಆಗಲ್ಲ, ಆದರೆ ಗರ್ಭಾವಸ್ಥೆಯ ಫಲಿತಾಂಶವನ್ನು ಖಂಡಿತವಾಗಿಯೂ ಬದಲಾಯಿಸಬಹುದು. ಅಂದ್ರೆ ಸಮಸ್ಯೆಯನ್ನು ಒಂದು ಯಶಸ್ವಿ ಚಿಕಿತ್ಸೆಯ ಅವಕಾಶವಾಗಿ ನೋಡಬಹುದು. ಕೊನೆಯದಾಗಿ ಒಂದು ಮಾತು. ಶಾರ್ಟ್ ಸರ್ವಿಕ್ಸ್ ಅಥವಾ ಚಿಕ್ಕ ಗರ್ಭಕಂಠ ಇದೆ ಅಂತ ಗೊತ್ತಾಗೋದು ಒಂದು ವೈಫಲ್ಯ ಅಲ್ಲ, ಅದೊಂದು ಬಹಳ ಮುಖ್ಯವಾದ ಮಾಹಿತಿ. ಈ ಮಾಹಿತಿ ರೋಗಿ ಮತ್ತು ವೈದ್ಯರ ತಂಡ ಒಟ್ಟಾಡಿ ಕೆಲಸ ಮಾಡಿ ಒಂದು ಉತ್ತಮ ಫಲಿತಾಂಶ ಪಡೆಯಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಒಂದು ರೋಗ ನಿರ್ಣಯ ಅನ್ನೋದು ಅಂತಿಮ ತೀರ್ಪು ಅಲ್ಲ, ಬದಲಿಗೆ ಆರೋಗ್ಯಕರ ಭವಿಷ್ಯದ ಕಡೆಗೆ ಕರೆದೊಯ್ಯುವ ಒಂದು ಮಾರ್ಗಸೂಚಿಯಾಗಿದ್ರೆ ಹೇಗಿರುತ್ತೆ? ಈ ಆಲೋಚನೆಯೊಂದಿಗೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಪಯಣದಲ್ಲಿ ಸಶಕ್ತರಾಗಬಹುದು ಅಲ್ವಾ?